ಓಂ. ವಚನ ಶ್ರೀ ದೇವಿ ಮಹಾತ್ಮೆ. ಕಾಳಿಕಾ ಪುರಾಣೋಕ್ತ ವಚನ ಶ್ರೀ ದೇವಿ ಮಹಾತ್ಮೆ ಪಾರಾಯಣ ಕ್ರಮ ಹಾಗೂ ಮಹಿಷಾಸುರಮರ್ಧಿನಿ ಸ್ತೋತ್ರ ಸಹಿತ. ಲೇಖಕರು ಶಾಂತಿಪ್ರಿಯ. ಪ್ರಕಾಶಕರು ಶ್ರೀ ಗಣೇಶ ಪ್ರಕಾಶನ, ಬೆಂಗಳೂರು. ಅಧ್ಯಾಯ 2. ದೇವಿಯು ಬ್ರಹ್ಮರುದ್ರಾದಿಗಳಿಗೆ ವರವನ್ನು ಅನುಗ್ರಹಿಸಿದ್ದು. ದಿವ್ಯ ಪ್ರಭೆಯಿಂದ ಕೂಡಿದ್ದ ಆ ದೇವಿಯನ್ನು ವರ್ಣಿಸಲು ಆದಿಶೇಷನ 1000 ನಾಲಗೆಗಳೂ ಸಾಲದಾದವು. ಆಕೆ ಧರಿಸಿದ ಕರ್ಣಕುಂಡಲಗಳು ಒಂದೊಂದು ಸೂರ್ಯನಂತೆ ಝಗಝಗಿಸಿದ್ದವು. ಕತ್ತಿನಲ್ಲಿದ್ದ ಆಭರಣಗಳು ಶೋಭಿಸಿದ್ದವು. ದೇವಿಯ ನೆತ್ತಿಯ ಮೇಲೆ ಇಟ್ಟಿದ್ದ ಬೊಟ್ಟು ಫಳಫಳನೆ ಹೊಳೆಯುತ್ತಿದ್ದಿತು. ಆಕೆ ಧರಿಸಿದ್ದ ಮೂಗುತಿ 100 ಚಂದ್ರರ ಪ್ರಕಾಶಕ್ಕೆ ಸಮನಾಗಿದ್ದವು. ಶಿರದಲ್ಲಿ ತೊಟ್ಟಿದ್ದ ಕಿರೀಟ ರತ್ನಖಚಿತವೂ ವಜ್ರವೈಢೂರ್ಯಗಳ ಗಣಿಯೂ ಆಗಿದ್ದಿತು. ಮುಖದ ಕಾಂತಿ ಎಷ್ಟು ಸಲ ನೋಡಿದರೂ ಅಷ್ಟೂ ಹೆಚ್ಚಿದಂತೆ ಕಾಣುತ್ತಿತ್ತು. ದೇವಿಯ ಎಡಬಲಗಳಲ್ಲಿ ವಿದ್ಯೆ ಅವಿದ್ಯೆಯರು ಬೆಳಗುತ್ತಿದ್ದರು. ದೇವಿಯು ಉಟ್ಟಿದ್ದ ಸೀರೆ ಬಂಗಾರದ ನೆರಿಗೆಗಳನ್ನೊಳಗೊಂಡು ಅಪಾರವಾಗಿ ಶೋಭಿಸುತ್ತಿತ್ತು. ರಕ್ತವರ್ಣಕ್ಕಿದ್ದ ಆ ವಸ್ತ್ರ ಕೋಟಿ ಸೂರ್ಯರ ಕಾಂತಿಯನ್ನು ಮೀರಿಸಿತ್ತು. ಭುಜ, ಕಂಕಣ, ತೋಳಬಂಧಿಗಳು, ಕೈ ಕಡಗ, ಕಾಲುಗೆಜ್ಜೆ, ಕಾಲುಂಗುರ, ಕೈ ಉಂಗುರಗಳು, ಸೀರೆಗೆ ಧರಿಸಿದ ನಡುಪಟ್ಟಿ, ಕಂಚುಕ ಇವೆಲ್ಲ ಅಸಂಖ್ಯಾತ ಸೂರ್ಯರ ತೇಜಸ್ಸನ್ನು ಮೀರಿಸಿದ್ದವು. ಸಾಮಾನ್ಯರಿಗಂತೂ ದೇವಿಯನ್ನು ವರ್ಣಿಸಲು ಸಾಧ್ಯವೇ ಇಲ್ಲ. ದೇವಿಯ ಒಂದೊಂದು ಅಂಗದ ಸೌಂದರ್ಯ ಬ್ರಹ್ಮ ಸೃಷ್ಟಿಯನ್ನೂ ಮೀರಿಸಿದ್ದಿತು. ಆಕೆಯ ಮುಖದಲ್ಲಿ ದೇವಾಧಿದೇವತೆಗಳ ಮೇಲೆ ಕರುಣೆ ಹರಿಸಿದ ಭಾವವಿತ್ತು. ಹಣೆಗೆ ಕಸ್ತೂರಿ ತಿಲಕವನ್ನಿಟ್ಟಿದ್ದ ದೇವಿ ರಕ್ತವರ್ಣದ ಮಾಲೆ ಧರಿಸಿದ್ದಳು. ಆಕೆಯ ತಲೆಗೂದಲು ಗುಂಗುರು ಗುಂಗುರಾಗಿ ಶಿಲೆಯ ಕೆತ್ತನೆಯನ್ನು ಹೋಲುತ್ತಿದ್ದಿತು. ಮುಡಿಯಲ್ಲಿನ ಹೂವು ಬೀರುತ್ತಿದ್ದ ಪರಿಮಳ ಅಪಾರ. ಆಕೆಯ ಬಾಯಿ, ತುಟಿಗಳು ತಾಂಬೂಲದ ರಂಗು ಹೊಂದಿದ್ದವು. ಪರಬ್ರಹ್ಮಸ್ವರೂಪಿಣಿಯಾದ ದೇವಿಯು ಕಮಲದ ಮೇಲಿನ ಶಂಖದಂತೆ ಶೋಭಿಸಿದಳು. ಆಕೆ ಅಭಯಹಸ್ತೆಯಾಗಿ ಮಕ್ಕಳ ಮೇಲೆ ಕೃಪೆ ಹರಿಸ ಬಂದಿದ್ದಳು. ದೇವಿಯು ಕೆಳಗಿಳಿದು ಬಂದಾಗ ಬ್ರಹ್ಮ, ವಿಷ್ಣು, ಮಹೇಶ್ವರರ ಬಹುದಿನಗಳ ತಪಸ್ಸಿನ ಆಯಾಸವೆಲ್ಲ ಕ್ಷಣ ಮಾತ್ರದಲ್ಲಿ ಪರಿಹಾರವಾಯಿತು. ಅವರ ಚಿಂತೆ ದೂರವಾಗಿ ಮನಸ್ಸು ಹಗುರವಾಯಿತು. ಯಾರೇ ಒಬ್ಬರು ತಾವು ಪ್ರೀತಿಸಿದ ವ್ಯಕ್ತಿಗಾಗಿ ಬಹುದಿನಗಳು ಕಾದಿದ್ದು ಆ ವ್ಯಕ್ತಿ ಬಂದಾಗ ಉಂಟಾಗುವ ಸಂತೋಷ ಎಷ್ಟೆಂದು ಹೇಳೋಣ. ಆ ಪರಮ ಸಂತೋಷ ತ್ರಿಮೂರ್ತಿಗಳಿಗಾಗಿತ್ತು. ಆಕೆ ದಿವ್ಯಳು, ಸಚ್ಚಿದಾನಂದಾತ್ಮಳು, ಆದಿ ವಸ್ತುವೂ ಆಗಿದ್ದಳು. ತ್ರಿಮೂರ್ತಿಗಳು ಒಕ್ಕೊರಳಿನಿಂದ ಅಮ್ಮ ಧನ್ಯರಾದೆವಮ್ಮ ಎಂದು ದೇವಿಯ ಕಾಲಿಗೆ ಸಾಷ್ಟಾಂಗವೆರಗಿದರು. ಬಳಿಕ ಹರಿ, ಹರ, ಬ್ರಹ್ಮರು ಪರಮ ಪಾವನೆ, ಸರ್ವಮಂಗಳೆ, ಪರಬ್ರಹ್ಮಸ್ವರೂಪಿಣಿ, ಆದಿಪರಾಶಕ್ತಿ, ಜಗಜ್ಜನನಿಯ ಸುಂದರ ವದನಾರವಿಂದವನ್ನು ನೋಡಿ ಆನಂದ ತುಂದಿಲರಾದರು. ದೇವಿಯನ್ನು ಎಷ್ಟು ಸ್ತುತಿಸಿದರೂ ಸಾಲದಾಯಿತು. ತಾಯೇ ಪಾಹಿ ಮಾಂ, ಜಗದಂಬೆ ಶಾಂಭವಿ ನಿನಗೆ ಜಯವಾಗಲಿ. ಸರ್ವ ಜಗನ್ಮಯಿ, ಚಿದಾತ್ಮಭಂಜಿಕೆ, ಪರಾತ್ಪರ ಸ್ವರೂಪಳೆ, ಪರಬ್ರಹ್ಮಸ್ವರೂಪಿಣಿ, ಕಮಲಮುಖಿ, ವಿಕಾರರಹಿತಳೆ, ಆರ್ತಜನ ಪಾರಾಯಣೆ, ಅಭಯಹಸ್ತೆ, ಹಿಂಕಾರಿ, ಲೋಕಪಾವನೆ ನಿನಗೆ ಶುಭವಾಗಲಿ. ಕಲ್ಯಾಣಗುಣ ಸಂಚಯ ಮೂರ್ತಿಯೇ, ಮಂಗಳದಾಯಿನಿಯೇ, ವಿಶ್ವವಿಜೃಂಭಿಣಿಯೇ, ದಿವ್ಯಾಂಗಿಯೇ, ಶುಭಾಂಗಿಯೇ, ಮಂಗಳ ದೀಪಿಕೆ, ಶೈಲಸುತೆ, ಕರುಣಾನಿಧಿಯೇ,
ನಟನಾಯಕಿಯೇ, ಭ್ರಮರಾಂಬ, ವಿಷ್ಣು ವಿಲಾಸಿನಿಯೇ, ನಿರ್ವಿಕಲ್ಪಳೆ, ನಿನಗೆ ಜಯವಾಗಲಿ, ನಿನಗೆ ಶುಭವಾಗಲಿ. ಸುಜ್ಞಾನಿಯೇ, ನಮೋ ದೇವಿ, ರಕ್ತಾಂಗಿ, ಜ್ವಾಲಾಮುಖಿಯೇ, ತ್ರಿಶೂಲಹಸ್ತೆ, ಸಿಂಹವಾಹಿನಿ, ಜಯ ಶುಭವಾಣಿ, ರತ್ನಾಭರಣ ಪ್ರಕಾಶಿತೆ, ರಕ್ತವರ್ಣ ವಸ್ತ್ರಭೂಷಿತೆ, ಕೋಟಿ ಸೂರ್ಯ ಪ್ರಕಾಶಿತೆ, ಜಗದೇಕಮಾತೆ, ನಮಸ್ತೆ ಪಾಹಿ ಮಾಂ ಭುವನೇಶ್ವರಿ. ಪೂರ್ಣ ಬ್ರಹ್ಮಳೆ, ದುಃಖಿತರಿಗೆ ಆನಂದ ನೀಡುವವಳೆ, ನಿತ್ಯ ಮಂಗಳೇ, ಕಾಳಿ, ದುರ್ಗಾ ಪರಮೇಶ್ವರಿಯೇ, ಕಸ್ತೂರಿ ತಿಲಕ ಸುಗಂಧಭೂಷಿತೆ, ಅಮ್ಮ ನಮ್ಮನ್ನು ರಕ್ಷಿಸು, ಕಾಪಾಡು, ಇದೋ ನಿನಗೆ ನಮಸ್ಕಾರ ಎಂದು ಹರಿಹರ ಬ್ರಹ್ಮರು ವಿಧ ವಿಧವಾಗಿ ದೇವಿಯನ್ನು ಸ್ತುತಿಸಿದರು. ತ್ರಿಮೂರ್ತಿಗಳ ಭಕ್ತಿರಸ ಪ್ರವಾಹದಲ್ಲಿ ಮಿಂದ ಪರಮೇಶ್ವರಿ ಪ್ರಸನ್ನಳಾಗಿ ಮೂವರೂ ಇದ್ದಲ್ಲಿಗೆ ಬಂದು ತಲೆ ಸವರುತ್ತಾ ಹಾಲಿಗಾಗಿ ಅಳುತ್ತಾ ಇರುವ ಮಗುವನ್ನು ಹಾಲುಡಿಸಲು ತಾಯಿ ಎತ್ತಿಕೊಳ್ಳುವಂತೆ ಮೂವರನ್ನೂ ಎತ್ತಿಕೊಂಡಳು. ಜಗನ್ನಿಯಾಮಕರಾದ ಹರಿಹರ ಬ್ರಹ್ಮರು ಪುಟ್ಟ ಶಿಶುಗಳಂತೆ ರೂಪ ತಾಳಿದ್ದು ತಾಯಿಗಾಗಿ ಹಂಬಲಿಸಿದ್ದರು. ದೇವಿಯು ಆ ಮೂರು ಮಕ್ಕಳನ್ನು ಕರಪಿಡಿದೆತ್ತಿ, ನನ್ನ ಕಂದಮ್ಮಗಳೇ, ನಾನೆಂಥ ತಪ್ಪು ಮಾಡಿಬಿಟ್ಟೆ, ವಿನಾಕಾರಣ ನಿಮ್ಮನ್ನು ಕಾಡಿಸಿದೆನಲ್ಲ, ನೋಯಿಸಿದೆನಲ್ಲ, ನಾನು ಪಾಪಿಯಾದೆ. ನಿಮ್ಮ ಆಕ್ರಂದನ ಸ್ತುತಿಗಳಿಗೆ ಬೇಗನೆ ಓಡೋಡಿ ಬರದೆ ದಿನಗಟ್ಟಲೆ ನಿಮ್ಮನ್ನು ಕಾಯಿಸಿದೆನಲ್ಲ. ಕರುಣಾಮಯಿ, ಅಭಯಹಸ್ತೆ ಎಂದೆಲ್ಲ ಬಣ್ಣಿಸಿದಿರಲ್ಲ, ನಾನು ಆ ವರ್ಣನೆಗೆ ಪಾತ್ರಳೇನು? ನಾನು ಪಾಷಾಣ ಹೃದಯಿಯಾಗಿ ನಿಮ್ಮನ್ನು ಬಹುವಾಗಿ ನೋಯಿಸಿಬಿಟ್ಟೆ. ಭಕ್ತ ಪರಾಧೀನೆ ಎನಿಸಿಕೊಂಡ ನಾನು ಶ್ರುತಿಗಳ ಮಾತಿಗೆ ಅಪಚಾರ ಮಾಡಿದ್ದೇನೆ. ತಾಯಿಯಾದವಳು ಮಕ್ಕಳನ್ನು ಶೋಷಣೆಗೀಡು ಮಾಡುವುದೇ? ತಾಯಿಯ ಸ್ಥಾನ ಜಗತ್ತಿನಲ್ಲಿ ದೊಡ್ಡದೆಂಬುದನ್ನು ಅರಿಯದಾದೆನೆ. ನಾನು ಬರಲಿಲ್ಲವೆಂದು ಈ ಯಾವತ್ತೂ ದಿನಗಳು ಅದೆಷ್ಟು ಪರಿತಪಿಸಿದಿರೋ. ಮಕ್ಕಳ ಅಳು ಕೇಳದ ತಾಯಿ ತಾಯಿಯ ಸ್ಥಾನಕ್ಕೆ ಯೋಗ್ಯಳೇ? ಖಂಡಿತವಾಗಿಯೂ ಇಲ್ಲ. ಕಂದಮ್ಮಗಳೇ, ಪುತ್ರ ಭಾಗ್ಯವಿಲ್ಲದವರು ಮಕ್ಕಳಿಗಾಗಿ ಎಷ್ಟೊಂದು ಹಂಬಲಿಸುತ್ತಾರೆ. ಮಕ್ಕಳಿಲ್ಲದ ಮನೆ ನರಕ ಸದೃಶ್ಯವೆಂದು ಗೋಳಾಡುವರಲ್ಲ. ನಾನು ಮುತ್ತಿನಂತಹ ಲೋಕೋಪಕಾರಿ ಮಕ್ಕಳಿದ್ದರೂ ಕಾಣಲು ಬರದೆ ನಿಂದೆಗೆ ಪಾತ್ರಳಾದೆನಲ್ಲ ಎಂದು ಶೋಕಿಸಿದಳು. ಮೂವರೂ ಮಕ್ಕಳನ್ನು ಮುದ್ದಾಡಿ ತೊಡೆಯ ಮೇಲಿರಿಸಿಕೊಂಡು, ನನ್ನ ಪ್ರೀತಿಯ ನಲ್ಮೆಯ ಮಕ್ಕಳೇ, ನಾನು ವಿಚಾರಹೀನಳಾಗಿ ವರ್ತಿಸಿದೆ. ಆದರೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ದುಃಖಪಟ್ಟರೆ ಕಳೆದ ದಿನಗಳು ಬರುವುದಿಲ್ಲ. ಆದದ್ದು ಆಗಿಹೋಯಿತು. ಮುಂದೆ ಚೆನ್ನಾಗಿರಬೇಕಾದುದೇ ನಮ್ಮ ಕರ್ತವ್ಯ. ಮಕ್ಕಳೇ, ಯಾವ ಕಾರಣಕ್ಕಾಗಿ ನನ್ನನ್ನು ಇಷ್ಟು ದಿನ ತಪಸ್ಸುಗೈದಿರಿ? ನಿಮ್ಮ ಅಭೀಷ್ಟವೇನೆಂದು ಹೇಳಿರಿ. ಬೇಕಾದ ವರಗಳನ್ನು ಬೇಡಿರಿ, ನಾನು ಈಡೇರಿಸುತ್ತೇನೆ ಎಂದಳು. ಆಗ ಬ್ರಹ್ಮ, ವಿಷ್ಣು, ಶಿವ ಮೂವರು ತಾಯಿ ಪಾದಗಳ ಮೇಲೆ ತಮ್ಮ ತಲೆಗಳನ್ನಿರಿಸಿ, ಅಮ್ಮ, ಮಕ್ಕಳಿಗೆ ಏನು ಬೇಕು? ತಾಯಿಯ ಆಸರೆ. ಇದುವರೆಗೂ ನಿನ್ನನ್ನು ನಾವು ಕಳೆದುಕೊಂಡು ಅನಾಥರಂತಿದ್ದೆವು. ನಿನಗಾಗಿ ಹಂಬಲಿಸಿ ಕಣ್ಣೀರ್ಗರೆದೆವು. ಇದೋ ಇಂದು ನೀನು ನಮಗೆ ದರ್ಶನ ನೀಡಿರುವೆ. ಇದೇ ನಮಗೆ ದೊಡ್ಡ ವರ. ಇದು ಬಿಟ್ಟು ಬೇರೆ ವರ ಏಕೆ ಬೇಡಬೇಕು? ಸದಾ ನಿನ್ನನ್ನು ಸ್ಮರಿಸುತ್ತಾ ಧ್ಯಾನಿಸುತ್ತಾ ಇರುವುದೇ ನಮ್ಮ ಬಯಕೆ. ನಿಜಕ್ಕೂ ಅಂತಹವರೇ ಪುಣ್ಯಶಾಲಿಗಳು. ದೇವಿಯ ಚರಣ ಭಜಕನೇ ಪಾವನನು. ಯಾರು ಆದಿಶಕ್ತಿಯನ್ನು ನಿತ್ಯದಲ್ಲಿ ಸ್ಮರಿಸುತ್ತಾ ಆಕೆಯನ್ನು ಭಜಿಸುತ್ತಾ ಪೂಜಿಸುವನೋ ಅವನೇ ಭಾಗ್ಯವಂತನು. ಪರಮ ಪದವನ್ನು ಹೊಂದಿ ನಿತ್ಯ ಸುಖಿಯಾಗುವನು. ನಮಗಾದರೂ ನಿನ್ನ ಸೇವಾ ಭಾಗ್ಯ ಬಿಟ್ಟು ಬೇರೇನೂ ಬೇಡ. ಕೊಡುವುದಾದರೆ ಈ ವರವನ್ನು ನಾವು ಬೇಡುತ್ತೇವೆ ಎಂದರು. ಜಗನ್ಮಾತೆ ಮಕ್ಕಳ ಪರಮ ಪ್ರೀತಿಯನ್ನು ಕಂಡು ಹರ್ಷಿಸಿದಳು.
ಇಂಥ ಮಕ್ಕಳನ್ನು ಪಡೆದ ತಾನೇ ಭಾಗ್ಯಶಾಲಿ ಎಂದುಕೊಂಡಳು. ಬಳಿಕ, ಮಕ್ಕಳೇ, ನೀವು ಕೇಳಿದಂತೆಯೇ ಆಗಲಿ, ಇಂತಹ ವರವನ್ನೇ ಕೊಟ್ಟಿದ್ದೇನೆ. ಅಷ್ಟೇಕೆ, ತಾಯಿಯಾದರೂ ಮಕ್ಕಳನ್ನಗಲಿ ಜೀವಿಸಲು ಸಾಧ್ಯವೇ? ನಾನಾದರೂ ಇಷ್ಟು ದಿನ ಏಕಾಂಗಿಯಂತೆ ಇದ್ದುದು ಸಾಕು. ನೀವು ಇರುವಲ್ಲಿ ಇರುವುದೇ ಯೋಗ್ಯ, ಉಚಿತ ಎಂದು ಹೇಳಿದಳು. ದೇವಿಯು ಮುಂದುವರಿದು, ಮಕ್ಕಳೇ, ನೀವು ಸಾಮಾನ್ಯರಲ್ಲ, ಜಗನ್ನಿಯಾಮಕರು. ಈ ಲೋಕದಲ್ಲಿ ಸೃಷ್ಟಿ ಕಾರ್ಯವಾಗುವಂತೆಯೇ ರಕ್ಷಣೆಯ ಕಾರ್ಯವೂ ಆಗಬೇಕು. ಹಣ್ಣೆಲೆಗಳು ಉದುರಿ ಹೋಗುವಂತೆ ಲಯ ಕಾರ್ಯವೂ ನಡೆಯದೆ ಅನ್ಯಮಾರ್ಗವಿಲ್ಲ. ಮಕ್ಕಳೇ, ನೀವು ಮೂವರೂ ಈ ಒಂದೊಂದು ಕಾರ್ಯವನ್ನು ಹಂಚಿಕೊಂಡು ನಿರ್ವಹಿಸಬೇಕು. ನೀವು ಶ್ರೇಷ್ಠರು. ಬ್ರಹ್ಮನು ಜಗತ್ತಿನಲ್ಲಿನ ಸೃಷ್ಟಿಯನ್ನು ಕೈಗೊಳ್ಳಲಿ. ಮಹಾವಿಷ್ಣುವು ಸ್ಥಿತಿಕಾರಕನಾಗಿ ಸೃಷ್ಟಿಯ ರಕ್ಷಣೆಯನ್ನು ಮಾಡಲಿ. ಶಂಕರನು ರುದ್ರನಾಗಿ ಲಯ ಕಾರ್ಯವನ್ನು ಕೈಗೊಳ್ಳಲಿ. ನೀವು ಮೂವರೂ ಈ ಮೂರು ಕಾರ್ಯಗಳನ್ನು ಸಮಚಿತ್ತರಾಗಿ ಮಾಡಿಕೊಂಡು ಹೋಗಬೇಕು ಎಂದು ಹೇಳಿ ಮೂವರನ್ನು ಬ್ರಹ್ಮಾಂಡಕ್ಕೆ ಒಡೆಯರನ್ನಾಗಿ ಮಾಡಿದಳು. ಮೂಲ ಪ್ರಕೃತಿಯಲ್ಲಿ ಈ ಬ್ರಹ್ಮಾಂಡವಿದ್ದು ಅದರ ವಿಸ್ತಾರವನ್ನು ಎಷ್ಟೆಂದು ಹೇಳಲು ಸಾಧ್ಯವಾಗದಂತಾಗಿದೆ. ಅಷ್ಟು ವಿಶಾಲವಾಗಿದೆ. ಶತಕೋಟಿ ಯೋಜನೆಗಳೆಂದರೂ ಸಾಲದು. ಈ ಬ್ರಹ್ಮಾಂಡಗಳಿಗೆ ಬ್ರಹ್ಮ, ರುದ್ರ, ವಿಷ್ಣುಗಳು ಅಧಿಪತಿಗಳು. ಇವರು ಒಬ್ಬೊಬ್ಬರೂ ಕೋಟಿ ಸೂರ್ಯ ತೇಜ ಹೊಂದಿರುವರು. ಎಲ್ಲ ತಾಯಿ ಪರಾಶಕ್ತಿಯ ಕೃಪೆ. ತಾಯಿ ಮಾತನ್ನು ಆಜ್ಞೆಯೆಂದು ತಿಳಿದು ಶಿರಸಾವಹಿಸಿ ಪಾಲಿಸುವೆವು ಎಂದುಕೊಂಡರಾದರೂ ಬ್ರಹ್ಮ, ರುದ್ರ, ಹರಿ ಮೂವರೂ ತಾಯಿಯ ಪಾದಗಳಿಗೆ ಅಡ್ಡಬಿದ್ದರು ಲೋಕದ ಹುಲುಮಾನವರಂತೆ. ಅಮ್ಮ, ನಾವು ನಿನ್ನ ಮಾತಿನಿಂದ ಪುನೀತರಾದೆವು. ನಮಗೆ ಈ ಜಗತ್ತಿನ ನಂಟು ಬೇಡ. ನಾವು ಈ ಲೌಕಿಕ ಬಂಧನದಿಂದ ದೂರವಾಗಿರಲು ಬಯಸುತ್ತೇವೆ ಎಂದು ಅಂಗಲಾಚಿದರು. ಆಗ ದೇವಿಯು ನಸುನಕ್ಕು, ಮಕ್ಕಳೇ, ಎಲ್ಲವನ್ನೂ ತಿಳಿದ ನೀವೇ ಈ ರೀತಿ ಹೇಳುತ್ತಿರುವುದು. ನೀವು ಮಕ್ಕಳಾಗಿ ನೀವು ಯಾರೆಂಬುದನ್ನು ಮರೆತಿರೇನು? ಒಂದು ವೇಳೆ ಮರೆತಿದ್ದರೆ ಅದಕ್ಕೂ ನಾನೇ ನಿಮಿತ್ತ. ಅರಿವು ಹೊಂದಿ ಬಾಳಿರಿ. ಮರುಳುತನ ತೋರಬೇಡಿ. ಈ ವಿಸ್ತಾರವಾದ ಬ್ರಹ್ಮಾಂಡವೆಲ್ಲ ನನ್ನ ಪಾಲನೆಯೇ ಆಗಿದೆ. ನಾನು ನೀವು ಬೇರೆಯಲ್ಲ, ಇಬ್ಬರೂ ಒಂದೇ. ಎಲ್ಲವೂ ಪರಬ್ರಹ್ಮ ಸ್ವರೂಪ ಎಂದು ಅರಿಯಲು ಶಕ್ಯ ಇರುವವನು ಪುಣ್ಯ ಭಾಜನನಾಗುತ್ತಾನೆ. ಇನ್ನಾದರೂ ಎಚ್ಚೆತ್ತು ಒಮ್ಮೆ ನನ್ನನ್ನು ಸರಿಯಾಗಿ ನೋಡಿ. ನಾನಾದರೂ ನೀವು ಮೂವರಿತ್ತ ಶಕ್ತಿಯ ಪ್ರತೀಕ, ಮೂವರ ಅವತಾರ. ನನ್ನ ಸ್ತುತಿ ನಿಮ್ಮ ಸ್ತುತಿ ಎಂದು ಬೇರೆಯಿಲ್ಲ. ಇದು ವಾಸ್ತವ ಸತ್ಯ. ಭೇದ ಕಲ್ಪಿಸಬೇಡಿ. ನಾನು ಸೂಚಿಸಿದ ಕಾರ್ಯಗಳನ್ನು ಭಕ್ತಿ ಶ್ರದ್ಧೆಗಳಿಂದ ನಿರ್ವಹಿಸುತ್ತಾ ಲೋಕ ಕಾರ್ಯದಲ್ಲಿ ತೊಡಗಿರಿ ಎಂದು ಹೇಳಿ ದೇವಿ ಅದೃಶ್ಯಳಾಗಿ ಹೋದಳು. ದೇವಾದಿದೇವತೆಗಳು ಈ ದೃಶ್ಯವನ್ನು ಕಂಡು ನಮಗಿನ್ನು ಭಯವಿಲ್ಲ ಎಂದು ಹಿಗ್ಗಿ ಹೋಗಿ ತಮ್ಮ ನಿವಾಸಗಳಿಗೆ ತೆರಳಿದರು. ಹರಿಹರ ಬ್ರಹ್ಮರು ತಾಯು ಅದೃಶ್ಯಳಾದಳಲ್ಲ ಎಂದು ಪರಿತಪಿಸಿ ಇದುವರೆಗೂ ಜರುಗಿದುದು ಸ್ವಪ್ನವೇ ಎಂದು ಶಂಕಿಸುವಂತಾಯಿತು. ಆದರೂ ತಾಯಿಯ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಬೇಕೆಂದು ಗಟ್ಟಿ ಮನಸ್ಸು ಮಾಡಿದರು. ಕೆಲ ಕ್ಷಣಗಳಲ್ಲಿಯೇ ಮೂವರಿಗೂ ತಾಯಿಯನ್ನು ಕಳೆದುಕೊಂಡಂತೆ ತೋರಿತು. ದೇವಿಯೂ ತಾವು ಒಂದೇ ಎಂಬ ಅರಿವು ಇದ್ದರೂ ಲೋಕಕ್ಕೆ ತಿಳಿಸಲೋ ಏನೋ ಮೂವರು ತಾಯಿ ಇಲ್ಲದವರೆಂಬಂತೆ ಮರುಗಿದರು. ದೇವಿಯ ದಿವ್ಯ ರೂಪವನ್ನು ನೆನೆದು ಮತ್ತೊಮ್ಮೆ ಅವಳನ್ನು ಕಾಣುತ್ತೇವೆಯೇ ಎಂದು ಚಿಂತಿಸತೊಡಗಿದರು. ದೇವಿಯೇ ನಮಗೆ ರಕ್ಷೆ ಎಂದು ಆಕೆಯನ್ನು ಧ್ಯಾನಿಸಿದರು ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯ 2ನೆಯ ಅಧ್ಯಾಯವು ಮುಗಿಯಿತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ.